ಆಚೆ ಹೋಗು, ಹೋಗು ಮನೆಯಿಂದ ಆಚೆ. ನಾನೆಲ್ಲೂ ಬರಲ್ಲ. ಆಚೆ ಹೋಗು, ಹೋಗಾಚೆ, ಹೋಗು. ಶಿವಗಾಮಿ, ಹೋಗು ಅಮ್ಮ, ಹೋಗಾಚೆ ಹೋಗು, ಆಚೆ ಹೋಗು, ಹೋಗಾಚೆ. ಶಿವಗಾಮಿ ಏನಾಯ್ತು? ಅಮ್ಮ ಏನಾಯ್ತು? ಯಾಕೆ ಕೆರ್ಚ್ಕೋತಿದ್ಯಾ? ಏನಾಯ್ತು? ಏನಾಯ್ತು? ಏನಾಯ್ತಮ್ಮ? ನಮ್ ರೂಮ್ ಒಳಗಡೆ ಯಾರೋ ಬಂದ್ರು. ರೂಮ್ ಒಳಗ? ಇಲ್ಲೇ ಬಂದ್ ನಿಂತ್ಕೊಂಡು ನನ್ನನ್ನ ಕರಿತಾ ಇದ್ರು. ಶಿವಗಾಮಿ, ಆ ಥರ ಏನೂ ಇಲ್ಲ. ಇಲ್ಲೇ ಇದ್ರು ಅಶೋಕ್. ಇಲ್ಲೇ ಇದೇ ಜಾಗದಲ್ಲೇ. ನನ್ ತುಂಬಾ ಭಯ ಆಗ್ತಿದೆ. ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಶಿವಗಾಮಿ, ಇಲ್ಲಿ ಯಾರು ಇಲ್ಲ. ನಿನಗೆ ಕನಸು ಬಿದ್ದಿರ್ಬೇಕಷ್ಟೇ. ಇಲ್ಲ ಅಶೋಕ್, ಯಾರು ಇದ್ದಾರೆ. ಒಂಥರ ಕಪ್ಪಗೆ ಓಡಾಡ್ತಾ ಇದ್ರು, ನಾನು ನೋಡ್ದೆ. ಕಪ್ಪಗ? ಶಿವಗಾಮಿ, ಮನೆಯಲ್ಲಿ ಕೆಟ್ಟ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇದೆ. ಅದೇ ಗುಂಗಲ್ಲಿ ನೀನು ನಿದ್ದೆ ಹೋಗಿದೀಯ, ಕನಸು ಬಿದ್ದಿದೆ ಅಷ್ಟೇ. ಪುಟ್ಟ, ಅಮ್ಮಂಗೆ ನೀರು ಕೊಡು. ಅಮ್ಮ ತಗೋ ಕುಡಿ. ಅಶೋಕ್, ಅಲ್ಲಿ ನೋಡಿ ಅಶೋಕ್, ಅಲ್ಲಿ ನಾನು ಮಲ್ಕೊಳ್ತಾ ಬಾಗ್ಲ ಹಾಕ್ಬಿಟ್ಟು ಮಲಗಿದ್ದೆ. ಈಗ ನೋಡಿ ಡೋರ್ ಓಪನ್ ಆಗಿದೆ. ಶಿವಗಾಮಿ, ಮಲ್ಕೊಳ್ಳೋವಾಗ ಡೋರ್ ಲಾಕ್ ಮಾಡಿಲ್ಲ, ಗಾಳಿಗೆ ಓಪನ್ ಆಗಿದೆ ಅಷ್ಟೇ. ನೋಡು, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗಿರು. ಶಾಂಭವಿ ದೇವಿ ನಮ್ಮ ಜೊತೆ ಇರೋವರೆಗೂ ಯಾರೂ ನಮಗೇನೂ ಮಾಡೋಕ್ಕಾಗಲ್ಲ. ಹಾಗೇನಾದರೂ ದುಷ್ಟಶಕ್ತಿ ಮನೇಲಿದ್ರೂ ಅದಕ್ಕೊಂದು ಪರಿಹಾರ ಹುಡುಕಿ ಸಾಲ್ವ್ ಮಾಡೋಣ. ಶಿವಗಾಮಿ, ನೀನು ಮಲ್ಕೋ. ಮಲ್ಕೋ ಶಿವಗಾಮಿ. ಪುಟ, ನೀನು ಮಲ್ಕೋ. ಮಲ್ಕೋ ಶಿವಗಾಮಿ. ನೋಡು, ಏನು ಯೋಚನೆ ಮಾಡಬೇಡ, ಏನಾಗಲ್ಲ. ಏನು ಈ ಥರ ಎಲ್ಲ ಹೇಳ್ತಿದ್ದಾಳಲ್ಲ, ಏನಿರ್ಬಹುದು? ಸರ್, ಯಾಕೆ ಎಲ್ಲರನ್ನೂ ಇಲ್ಲಿ ಒಟ್ಟಿಗೆ ಬರಕ್ಕೆ ಹೇಳಿದ್ದೀರಾ? ಇನ್ನೇನು ಮೇಡಮ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಎಲ್ಲ ವಿಷಯ ನಿಮಗೆ ಗೊತ್ತಾಗುತ್ತೆ.
ಶಿವಕುಮಾರ್ ಅರ್ಜೆಂಟಾಗಿ ಆಫೀಸಿಗೆ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ಮೇಡಮ್ ತಗೊಳ್ಳಿ ಇದನ್ನ. ಎಲ್ರಿಗೂ ಸ್ವೀಟ್ಸ್ ಕೊಡಿ ಮೇಡಮ್. ಏನ್ ವಿಷಯ ಶಿವಕುಮಾರ್? ಮೇಡಮ್ ಈ ಸ್ವೀಟ್ಸ್ ಎಲ್ರಿಗೂ ಕೊಡಿ, ಆಮೇಲೆ ಹೇಳ್ತೀನಿ. ಸರಿ, ಮೊದಲು ನಿಮ್ಮಿಂದ ಶುರು ಮಾಡೋಣ. ತಗೊಳ್ಳಿ ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ಈಗ್ಲಾದ್ರೂ ಹೇಳಿ, ಎಲ್ರಿಗೂ ಸ್ವೀಟ್ ಕೊಟ್ಟಾಯ್ತಲ್ವಾ? ಏನ್ ವಿಷಯ? ಮೇಡಮ್ ಅಟ್ ಎ ಟೈಮ್ 7 ಕಂಟ್ರೀಸ್ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ವಾವ್, ನೈಸ್. ಮೇಡಮ್ ಫ್ಯೂ ವರ್ಡ್ಸ್. ನಾನೇನ್ ಮಾತಾಡೋದು ಶಿವಕುಮಾರ್? ಎಲ್ಲ ನಿಮ್ದೆ. ಎಲ್ಲ ಕೆಲ್ಸ ನೀವೇ ಮಾಡ್ತೀರಾ. ಕಿರೀಟ ಮಾತ್ರ ನನ್ನ ತಲೆ ಮೇಲೆ ಇಡ್ತಿದ್ದೀರಾ. ನಮ್ ಎಲ್ಲರ ಕಡೆಯಿಂದ ಶಿವಕುಮಾರ್ ಸರ್ಗೆ ಅ ಬಿಗ್ ಹ್ಯಾಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದು ಅವ್ರ ಕನ್ಸಿನ ಪ್ರಾಜೆಕ್ಟ್. ಈ ಕಂಪನಿನ ತಗೊಳ್ಳುವಾಗ ನಮ್ಮಿಂದ ಇದನ್ನ ಗೆಲ್ಲಕ್ಕಾಗತ್ತಾ ಅನ್ನೋ ಡೌಟ್ ನಮ್ಗಿತ್ತು. ಆದ್ರೆ ಶಿವಕುಮಾರ್ ಸರ್ ಶ್ಯೂರ್ ಆಗೇ ಆಗತ್ತೆ ಅಂತ ಹೇಳಿದ್ರು. ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಅವ್ರಿಗಿತ್ತು. ಅವರು ನನ್ನ ಹತ್ರ ಏನ್ ಹೇಳಿದ್ರು ಇವತ್ತು ಅದನ್ನ ಮಾಡಿ ತೋರ್ಸಿದಾರೆ. ಆದಿ, ಶಿವಗಾಮಿ ಮನೆ ವಿಷಯ ಎಲ್ಲಿವರೆಗೂ ಬಂತು? ಅರ್ಧ ಕೆಲಸ ಆಗಿದೆ ಗುರೂಜಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವಳು ಪ್ರಾಣ ಬಿಡ್ತಾಳೆ. ಆದರೆ ಆದಿ, ಅವಳ ಸಾವಿನ ವಿಷಯದಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಇರಬಾರ್ದು. ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು, ಇಲ್ಲ ಅವ್ರ ಮನೆಯವ್ರ ಕೈಯಿಂದನೇ ಸಾಯ್ಬೇಕು.